ನಮಸ್ಕಾರ ಸ್ನೇಹಿತರೆ. ಯಾರು ನಿನ್ನನ್ನು ಕುಗ್ಗಿಸಬೇಕು ಎಂದುಕೊಳ್ಳುತ್ತಾರೋ ಅಂತಹವರು ಸಂಬಂಧಗಳನ್ನು ಎಂದಿಗೂ ನಿಭಾಯಿಸುವುದಿಲ್ಲ. ಯಾರು ತಮ್ಮಂತೆ ನಿನ್ನನ್ನು ಸಮಾನವಾಗಿ ನೋಡುತ್ತಾರೋ ಅವರಲ್ಲಿ ಯಾವುದೇ ಸ್ವಾರ್ಥವಿರುವುದಿಲ್ಲ. ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ. ಇಲ್ಲಿಯವರೆಗೆ ಸಾಕಷ್ಟು ಕಷ್ಟಗಳನ್ನು ಎದುರಿಸಿ ಬಂದಿದ್ದೀಯ. ಇನ್ನು ಮುಂದೆಯೂ ಎದುರಿಸುವ ತಾಕತ್ತು ನಿನ್ನಲ್ಲಿದೆ. ನೆನಪಿಡಿ ಸ್ನೇಹಿತರೆ, ಚಿಲ್ಲರೆ ನಾಣ್ಯಗಳು ಸದ್ದು ಮಾಡಿದ ಕೂಡಲೇ ನೋಟುಗಳು ತಮ್ಮ ಮೌಲ್ಯವನ್ನು ಕಳೆದುಕೊಳ್ಳುವುದಿಲ್ಲ. ಹಾಗೆಯೇ ಸಮಯ ಸಾಧಕರು ಅರಚಿಕೊಂಡ ಕೂಡಲೇ ಶ್ರೇಷ್ಠ ವ್ಯಕ್ತಿಗಳ ಘನತೆಗೆ ಧಕ್ಕೆ ಬರುವುದಿಲ್ಲ. ಹಿಡಿದ ಕೆಲಸ ದೃಢಚಿತ್ತನಾಗಿ ಮಾಡಿದರೆ ಸಮಯ ಸಾಧಕರು ಸದ್ದು ಕೂಡ ಅಡಗಿ ಹೋಗುತ್ತದೆ. ಈ ಜಗತ್ತಿನಲ್ಲಿ ಯಾವುದು ಎಷ್ಟು ಜನ ಅನುಸರಿಸುತ್ತಿದ್ದಾರೆ ಎನ್ನುವುದಕ್ಕಿಂತ ಅನುಸರಿಸುತ್ತಿರುವುದರಲ್ಲಿ ಎಷ್ಟು ಸತ್ಯ ಇರುತ್ತದೆ ಎನ್ನುವುದು ಬಹಳ ಮುಖ್ಯವಾಗುತ್ತದೆ. ಕೋಪದಲ್ಲಿ ಯಾರಿಗೂ ಕೆಟ್ಟ ಮಾತುಗಳನ್ನು ಆಡಬೇಡಿ. ನಿಮ್ಮ ಕೋಪ ಕರಗಿ ಹೋಗಿಬಿಡಬಹುದು, ಆದರೆ ಆಡಿದ ಮಾತುಗಳು ಹಾಗೆಯೇ ಉಳಿಯುತ್ತದೆ. ಸಮಾಧಾನ ಹೊಂದಿದ್ದರೆ ಎಲ್ಲವೂ ಕಾಲ ಬಂದಾಗ ಅರ್ಥವಾಗುತ್ತದೆ. ಕೊಡುವುದನ್ನು ಕೊಡಲು ಶುರು ಮಾಡಿ ಬರುವುದು ತಾನಾಗಿಯೇ ಬರುತ್ತದೆ. ಅದು ಸಂಪತ್ತೇ ಆಗಲಿ ಅಥವಾ ಗೌರವವೇ ಆಗಲಿ. ನೀನು ಧೈರ್ಯಶಾಲಿಗಳನ್ನು ನೋಡಲು ಬಯಸಿದರೆ ಕ್ಷಮಿಸುವವರನ್ನು ನೋಡಿ ನಿನ್ನ ವಿಧಿಗೆ ಹೊಣೆ. ಮನುಷ್ಯ ತನ್ನ ವಿಧಿಯನ್ನು ತಾನೇ ಬರೆದುಕೊಳ್ಳುತ್ತಾನೆ. ಯಾರು ಹೇಗೆ ಯಾವ ರೀತಿಯ ಕರ್ಮಗಳನ್ನು ಮಾಡುತ್ತಾರೋ ಅದೇ ರೀತಿ ಅವರ ವಿಧಿಯು ರೂಪುಗೊಳ್ಳುತ್ತದೆ. ಸ್ನೇಹಿತರೆ, ಎಲ್ಲರನ್ನೂ ಪ್ರೀತಿಸಿ ಕೆಲವರನ್ನು ಮಾತ್ರ ನಂಬಿ. ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಎಲ್ಲರೂ ಸತ್ಯವಂತರಲ್ಲ. ಬಾಗುವುದರಿಂದ ಸಂಬಂಧ ಉಳಿಯುವುದಾದರೆ ಬಾಗಿಬಿಡಿ. ಆದರೆ ಪ್ರತಿ ಬಾರಿಯೂ ನೀನೇ ಬಾಗುವುದಾದರೆ ಬಾಗುವುದನ್ನೇ ಬಿಟ್ಟು ಬಿಡಿ. ಅಧರ್ಮದಿಂದ ಶತ್ರು ಹಲವು ಬಾರಿ ಗೆಲ್ಲಬಹುದು, ಆದರೆ ಕರ್ಮ ಎದುರಾಗುವ ವೇಳೆ ಧರ್ಮ ಅವನನ್ನು ಸುಡಲು ಪ್ರಾರಂಭಿಸುತ್ತದೆ. ಅವನ ನಿರ್ನಾಮ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಒಳ್ಳೆಯತನಕ್ಕೆ ಬೆಲೆಯಿಲ್ಲ ಎನ್ನುವುದು ಎಷ್ಟು ಸತ್ಯವೋ, ಒಳ್ಳೆಯತನ ನಮ್ಮ ಕೈ ಬಿಡುವುದಿಲ್ಲ ಎನ್ನುವುದು ಅಷ್ಟೇ ಸತ್ಯ. ನೀನು ಚಿಗುರುವೆ ಎಂದು ತಿಳಿದಾಗ ಜನರು ನಿನ್ನನ್ನು ಚಿವುಟಲು ಪ್ರಯತ್ನಿಸುತ್ತಾರೆ. ಅವರನ್ನು ಎದುರಿಸಿ ಮರವಾಗಿ ಬೆಳೆದು ನಿಲ್ಲು. ಆಗ ಅವರೇ ನಿನ್ನ ನೆರಳು ಬಯಸಿ ಬರುತ್ತಾರೆ. ಕರ್ಮ ಮಾಡುವ ಹಕ್ಕು ನಿನಗಿದೆ, ಆದರೆ ಫಲದ ಆಲೋಚನೆ ಮಾಡಬೇಡ. ನಿಷ್ಠೆಯಿಂದ ಕಾರ್ಯನಿರ್ವಹಿಸುವವನು ನಿಜವಾದ ಯೋಗಿ ಆಗಿರುತ್ತಾನೆ. ನಾವು ಮಾಡುವ ಯಾವುದೇ ಕೆಲಸ ಇಬ್ಬರಿಗೆ ಸರಿ ಎನಿಸಿದರೆ ಸಾಕು. ಒಂದು ಪರಮಾತ್ಮ, ಇನ್ನೊಂದು ಅಂತರಾತ್ಮ. ಮನಸ್ಸು ಪರಿಶುದ್ಧವಾಗಿದ್ದಾಗ ಮಾತ್ರ ಭಗವಂತ ಬಂದು ನೆಲೆಸುತ್ತಾನೆ. ಕಾಮ, ಕ್ರೋಧ, ಲೋಭ ತುಂಬಿದ ಮನಸ್ಸು ಭಗವಂತನ ಆರಾಧನೆಗೆ ಉಪಯೋಗಕ್ಕೆ ಬರುವುದಿಲ್ಲ. ಕ್ಷಮೆ ಕೇಳುವ ಗುಣ ಮತ್ತು ಕ್ಷಮಿಸುವ ಗುಣ ಇವೆರಡು ಯಾರಲ್ಲಿ ಇರುತ್ತದೆಯೋ ಅಲ್ಲಿ ಯಾವ ಪ್ರೀತಿಯೂ ಸೋಲುವುದಿಲ್ಲ ಮತ್ತು ಯಾವ ಸಂಬಂಧವೂ ಸಾಯುವುದಿಲ್ಲ. ಯಾರಿಗೋ ಏನನ್ನೋ ಕೊಟ್ಟೆ ಎಂದು ಅಹಂಕಾರ ಪಡಬೇಡ. ಯಾರಿಗೆ ಗೊತ್ತು ನೀನು ಕೊಡುತ್ತಿರುವೆಯೋ ಅಥವಾ ಹಿಂದಿನ ಜನ್ಮದ ಸಾಲ ತೀರಿಸುತ್ತಿರುವೆಯೋ ಎಂದು. ಪ್ರಪಂಚ ಹೇಗಿದೆ ಎಂದರೆ ಸ್ನೇಹಿತರೆ, ತನಗಾದರೆ ಮಾತ್ರ ಅದು ನೋವು, ಬೇರೆಯವರಿಗೆ ಆದರೆ ಅದು ಅವರ ಹಣೆಬರಹ. ಬದುಕಿನ ಅನೇಕ ಸಮಸ್ಯೆಗಳಿಗೆ ನಮ್ಮ ಮಾತಿನ ಶೈಲಿಯು ಕಾರಣವಾಗುತ್ತದೆ. ನಾವು ಏನು ಹೇಳುತ್ತೇವೋ ಎನ್ನುವುದಕ್ಕಿಂತ ಹೇಗೆ ಹೇಳುತ್ತೇವೆ ಎನ್ನುವುದು ತುಂಬಾ ಮುಖ್ಯ. ಮನುಷ್ಯನ ಸಮಸ್ಯೆಗಳಿಗೆ ಎರಡು ಮುಖ್ಯ ಕಾರಣಗಳಿವೆ. ಒಂದು, ಅವನು ಅವನ ಅದೃಷ್ಟಕ್ಕಿಂತ ಹೆಚ್ಚಿನದನ್ನು ನಿರೀಕ್ಷಿಸುತ್ತಾನೆ. ಎರಡನೆಯದು, ಸಮಯಕ್ಕಿಂತ ಮುಂಚಿತವಾಗಿ ಬಯಸುತ್ತಾನೆ. ಅಧರ್ಮದ ಹಾದಿಯಲ್ಲಿ ಯಾವ ಅಡೆತಡೆಗಳು ಇರುವುದಿಲ್ಲ ನಿಜ, ಆದರೆ ಅದು ಸೇರುವ ಗುರಿ ಮಾತ್ರ ನರಕ. ಹಾಗೆಯೇ ಧರ್ಮದ ಹಾದಿಯಲ್ಲಿ ಸಾಕಷ್ಟು ಅಡೆತಡೆಗಳು ಬರುತ್ತವೆ, ಆದರೆ ಅದು ಸೇರುವ ಗುರಿ ಮಾತ್ರ ಸ್ವರ್ಗ. ಪ್ರಾರ್ಥಿಸುವ ತುಟಿಗಳಿಗಿಂತ ಸಹಾಯ ಮಾಡುವ ಕೈಗಳು ಪವಿತ್ರವಾಗಿವೆ. ತನ್ನ ಆತ್ಮವನ್ನು ತಾನೇ ಉನ್ನತಿಗೆ ತರುವುದೇ ಭಯ. ತನ್ನನ್ನು ತಾನೇ ಕುಗ್ಗಿಸಿಕೊಳ್ಳಬಾರದು. ಯಾಕೆಂದರೆ ಆತ್ಮವೇ ತನ್ನ ಒಳ್ಳೆಯ ಮಿತ್ರ, ಆತ್ಮವೇ ತನ್ನ ಶತ್ರು. ಸಂಬಂಧಗಳು, ಸ್ನೇಹ ಮತ್ತು ಪ್ರೀತಿ ಎಲ್ಲೆಡೆ ಕಂಡುಬರುತ್ತದೆ, ಆದರೆ ಅವುಗಳು ಎಲ್ಲಿ ಗೌರವಿಸಲ್ಪಡುತ್ತದೆಯೋ ಅಲ್ಲಿ ಮಾತ್ರ ಉಳಿಯುತ್ತದೆ. ತಪ್ಪು ಮಾಡಿದ ತಕ್ಷಣ ನೀನು ಸಣ್ಣವನೆನಿಸಿಕೊಳ್ಳುವುದಿಲ್ಲ. ತಿದ್ದಿಕೊಂಡು ನಡೆಯದಿದ್ದರೆ ಸಣ್ಣವನಾಗಿ ಬಿಡುತ್ತೀಯ. ತನ್ನ ಮನಸ್ಸು ನಾಲಿಗೆಯನ್ನು ನಿಯಂತ್ರಿಸಲು ಸಾಧ್ಯವಾಗದ ವ್ಯಕ್ತಿಯು ತನ್ನ ಜೀವನದಲ್ಲಿ ಎಂದಿಗೂ ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ.
ದುಃಖವು ತನ್ನದೇ ಜಾಲವನ್ನು ಹೊಂದಿದೆ. ಮನುಷ್ಯ ದುಃಖದಲ್ಲಿದ್ದಾಗ ಎಂದಿಗೂ ಒಳ್ಳೆಯ ವಿಚಾರಗಳು ಬರುವುದಿಲ್ಲ. ಆ ಸಮಯದಲ್ಲಿ ಮನಸ್ಸಿಗೆ ನೋವಾಗುವ ವಿಚಾರಗಳೇ ಬರುತ್ತದೆ. ದೀಪವು ಬಹಳ ಶ್ರೇಷ್ಠವಾದದ್ದು, ಯಾಕೆಂದರೆ ಅದು ಇನ್ನೊಬ್ಬರಿಗೆ ಉರಿಯುತ್ತದೆಯೇ ಹೊರತು ಇನ್ನೊಬ್ಬರನ್ನು ಕಂಡು ಉರಿಯುವುದಿಲ್ಲ. ಎಲ್ಲಿ ದಯೆಯೋ ಅಲ್ಲಿ ಧರ್ಮ, ಎಲ್ಲಿ ಲೋಭವೋ ಅಲ್ಲಿ ಪಾಪ, ಎಲ್ಲಿ ಅಧರ್ಮವೋ ಅಲ್ಲಿ ವಿನಾಶ, ಎಲ್ಲಿ ತಾಳ್ಮೆ ಹಾಗೂ ಕ್ಷಮೆಯೋ ಅಲ್ಲಿ ಭಗವಂತನ ವಾಸ. ನಾವಿಂದು ಮಾಡುತ್ತಿರುವ ಕೆಲಸಗಳೇ ಮುಂದೊಂದು ದಿನ ನೆನಪಾಗಿ ಪರಿವರ್ತನೆಗೊಳ್ಳುತ್ತದೆ. ಯಾರೋ ಮಾಡಿಟ್ಟಿದ್ದನ್ನು ಖರ್ಚು ಮಾಡಿದರೆ ಜೀವನ ಏನು ಎಂದು ಗೊತ್ತಾಗುವುದಿಲ್ಲ. ಸ್ವಂತ ದುಡಿದು ಬೇರೆಯವರಿಗೆ ಖರ್ಚಿಗೆ ಕೊಟ್ಟಾಗಲೇ ಜೀವನ ಏನು ಎಂದು ತಿಳಿಯುವುದು. ಹೃದಯ ಮತ್ತು ಉದ್ದೇಶಗಳು ಶುದ್ಧತೆ ಹೊಂದಿರುವಾಗ ನಾವು ಯಾರನ್ನು ಕಳೆದುಕೊಳ್ಳುವುದಿಲ್ಲ, ಅವರೇ ನಮ್ಮನ್ನು ಕಳೆದುಕೊಳ್ಳುತ್ತಾರೆ ಅಷ್ಟೇ. ಇಲ್ಲಿಯ ತನಕ ಆಗಿದ್ದೆಲ್ಲವೂ ಒಳ್ಳೆಯದೇ, ಸದ್ಯಕ್ಕೆ ಆಗುತ್ತಿರುವುದು ಎಲ್ಲವೂ ಒಳ್ಳೆಯದೇ, ಮುಂದೆ ಆಗುವುದೆಲ್ಲವೂ ಕೂಡ ಒಳ್ಳೆಯದೇ. ಆದ ಕಾರಣ ಯಾವುದಕ್ಕೂ ಜಾಸ್ತಿ ಚಿಂತಿಸದಿರಿ, ಜಾಸ್ತಿ ಕೊರಗದಿರಿ. ನಿಮ್ಮ ಕೆಲಸಗಳನ್ನು ನೀವು ಸರಿಯಾಗಿ ಮಾಡಿ ಎಲ್ಲ ಒಳ್ಳೆಯದೇ ಆಗುತ್ತದೆ. ನಮ್ಮ ನಡವಳಿಕೆಯಿಂದ ಉಪಚಾರವನ್ನು ಉತ್ತರಿಸಬಹುದು, ಆದರೆ ಉಪಕಾರವನ್ನು ತೀರಿಸಲು ಸಾಧ್ಯವಿಲ್ಲ. ಬುದ್ಧಿವಂತರು ತಮ್ಮ ಬಗ್ಗೆ ಯೋಚಿಸದೆ ಪ್ರಪಂಚದ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತಾರೆ. ಸತ್ಯ ಹೇಳುವ ಅಭ್ಯಾಸವಿದ್ದರೆ ಏಕಾಂಗಿಯಾಗಿ ಬಾಳಲು ಸಿದ್ಧವಿರಬೇಕು. ಸಮುದ್ರದ ಅಲೆಗಳ ತರಹ ನಿರಂತರ ಒಳ್ಳೆಯದನ್ನು ಮಾಡುತ್ತಿರಲೇಬೇಕು, ಕೆಟ್ಟದ್ದನ್ನು ಕ್ರಮೇಣವಾಗಿ ದಡಕ್ಕೆ ಸೇರಿಸುತ್ತಿರಬೇಕು. ನಾವಿಂದು ಮಾಡುತ್ತಿರುವ ಕೆಲಸಗಳೇ ಮುಂದೊಂದು ದಿನ ನೆನಪಾಗಿ ಪರಿವರ್ತನೆಗೊಳ್ಳುತ್ತದೆ. ಹಿಂದಕ್ಕೆ ನೋಡುವ ಅನುಭವ ಸಿಗುತ್ತದೆ, ಮುಂದಕ್ಕೆ ನೋಡು ಭವಿಷ್ಯ ಸಿಗುತ್ತದೆ, ಸುತ್ತಲೂ ನೋಡು ಸತ್ಯ ಅರಿವಾಗುತ್ತದೆ, ನಿನ್ನೊಳಗೆ ನಿನ್ನನ್ನೇ ನೋಡು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಮ್ಮ ಹೃದಯ ಮತ್ತು ಉದ್ದೇಶಗಳ ಶುದ್ಧತೆಯು ಹೊಂದಿರುವಾಗ ನಾವು ಯಾರನ್ನು ಕಳೆದುಕೊಳ್ಳುವುದಿಲ್ಲ, ಬದಲಿಗೆ ಅವರೇ ನಮ್ಮನ್ನು ಕಳೆದುಕೊಳ್ಳುತ್ತಾರೆ ಅಷ್ಟೇ. ಎಲ್ಲಿಯವರೆಗೆ ಶರೀರವು ಆರೋಗ್ಯವಾಗಿರುತ್ತದೆಯೋ ಮತ್ತು ಮೃತ್ಯು ದೂರದಲ್ಲಿ ಇರುತ್ತದೆಯೋ ಅಲ್ಲಿಯವರೆಗೆ ಆತ್ಮ ಕಲ್ಯಾಣವನ್ನು ಮಾಡಿಕೋ. ಕೊನೆಯ ಕ್ಷಣದಲ್ಲಿ ಏನು ಮಾಡಲು ಸಾಧ್ಯವಾಗುವುದಿಲ್ಲ. ಸ್ನೇಹಿತರೆ, ನಾವು ನಮ್ಮ ಬದುಕನ್ನು ಹೇಗೆ ಸ್ವೀಕರಿಸುತ್ತೇವೆ ಎಂಬುದು ನಮ್ಮ ಆಯ್ಕೆಯ ವಿಷಯವಾಗಿದೆ. ಆದ್ದರಿಂದ ಆದಷ್ಟು ಸಂತೋಷದಾಯಕವಾಗಿ ಬದುಕಲು ಯತ್ನಿಸಬೇಕು. ಸರಳವಾದ ಬದುಕಿನಲ್ಲಿ ಸುಖವನ್ನು ಕಾಣುವ ವಿಧಾನವನ್ನು ಕಂಡುಕೊಳ್ಳಲು ಪ್ರಯತ್ನಿಸಬೇಕು. ಹಾಗಾಗಿ ನಾವು ಭೇಟಿಯಾಗುವ ಪ್ರತಿ ಸ್ಥಳದಲ್ಲಿಯೂ ಸ್ಥಳದ ಸೌಂದರ್ಯವನ್ನು ಮತ್ತು ಪ್ರತಿಯೊಬ್ಬರಲ್ಲಿಯೂ ಆ ವ್ಯಕ್ತಿಯ ಸರಳತೆಯನ್ನು ನೋಡಬೇಕು. ಒಳ್ಳೆಯ ಸಮಯಕ್ಕಿಂತ ಒಳ್ಳೆಯ ಮನುಷ್ಯನ ಸಂಬಂಧವಿರಲಿ, ಯಾಕೆಂದರೆ ಒಳ್ಳೆಯ ಮನುಷ್ಯ ಒಳ್ಳೆಯ ಸಂಬಂಧಗಳನ್ನು ತರಬಲ್ಲ. ಆದರೆ ಒಳ್ಳೆಯ ಸಮಯ ಒಳ್ಳೆಯ ಮನುಷ್ಯನನ್ನು ತರಲಾಗದು. ನಮಗೆ ಕಷ್ಟ ಬಂದಾಗ ಯಾರು ಸಹಾಯ ಮಾಡಲಿಲ್ಲ ಎಂದುಕೊಳ್ಳುವ ಬದಲು ಯೋಚನೆ ಮಾಡಿ ನೋಡಿ, ನಾವು ಸುಖವಾಗಿದ್ದಾಗ ಯಾರಿಗಾದರೂ ಸಹಾಯ ಮಾಡಿದ್ದೀವಾ ಎಂದು. ಹಾಗೇನಾದರೂ 4 ಜನರಿಗೆ ಸಹಾಯ ಮತ್ತು ಒಳ್ಳೆಯ ಕೆಲಸ ಮಾಡಿದ್ದರೆ ದೇವರು ಯಾವುದಾದರೂ ರೂಪದಲ್ಲಿ ಬಂದು ನಮ್ಮ ಕಷ್ಟಕಾಲದಲ್ಲಿ ನಮ್ಮನ್ನು ಕಾಪಾಡುತ್ತಾನೆ. ಸಮಯ ಮತ್ತು ಪರಿಸ್ಥಿತಿ ಯಾವ ಕ್ಷಣದಲ್ಲಿಯಾದರೂ ಬದಲಾಗಬಹುದು. ಆದ್ದರಿಂದ ನೀವು ಯಾರಿಗೂ ಅಪಮಾನ ಮಾಡಬೇಡಿ, ಕೀಳಾಗಿ ನೋಡಬೇಡಿ. ನೀವು ಶಕ್ತಿಶಾಲಿಯಾಗಿರಬಹುದು, ಆದರೆ ಸಮಯ ನಿಮಗಿಂತಲೂ ಶಕ್ತಿಶಾಲಿ ಎನ್ನುವುದನ್ನು ಎಂದಿಗೂ ಮರೆಯಬೇಡಿ. ದುಃಖದ ಬಗ್ಗೆ ಚಿಂತಿಸತೊಡಗಿದರೆ ಸದಾ ದುಃಖಿಯಾಗಿ ಉಳಿಯುವಿರಿ. ಸುಖ ಸಂತೋಷಗಳನ್ನು ಧ್ಯಾನಿಸುತ್ತಿದ್ದರೆ ಮುಂದೆ ಸುಖಿಯಾಗಿ ಇರುವಿರಿ. ಏಕೆಂದರೆ ಮನಸ್ಸು ಹೆಚ್ಚಾಗಿ ಯಾವುದರ ಬಗ್ಗೆ ಧ್ಯಾನಗೊಳ್ಳುವುದೋ ಅದೇ ಸಕ್ರಿಯವಾಗುವುದು. ಧ್ಯಾನ ಮತ್ತು ಏಕಾಗ್ರತೆ ಈ ಪ್ರಪಂಚದ ಅತಿದೊಡ್ಡ ಸಾಧನೆ. ಹಿಂಡಿದ ಹಾಲು ತಕ್ಷಣವೇ ಮೊಸರಾಗದಂತೆ ಇಂದು ಮಾಡಿದ ಪಾಪಕೃತ್ಯಗಳ ಫಲ ತಕ್ಷಣಕ್ಕೆ ಅನುಭವಕ್ಕೆ ಬರದೇ ಇರಬಹುದು. ಅದು ಬೂದಿ ಮುಚ್ಚಿದ ಕೆಂಡದಂತೆ ಸಮಯ ನೋಡಿ ಸರಿಯಾಗಿಯೇ ಸುಡುತ್ತದೆ. ಯಾರಾದರೂ ನಿನಗೆ ಗೌರವ ಕೊಟ್ಟು ಮಾತನಾಡುತ್ತಾರೆ ಎಂದ ಮಾತ್ರಕ್ಕೆ ಅವರನ್ನು ಹೇಡಿಗಳು ಎಂದು ತಿಳಿದುಕೊಳ್ಳುವುದು ನಿನ್ನ ಮೂರ್ಖತನದ ಲಕ್ಷಣ. ಕೆಟ್ಟವರ ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು. ಒಳ್ಳೆಯವರ ಮೌನದ ಹಿಂದೆ ಮಹಾ ವಿನಾಶವೇ ಕಾದಿರುತ್ತದೆ. ನೀನು ಬೇರೆಯವರ ಕಂಗಳಲ್ಲಿ ತರಿಸಿದ ಕಣ್ಣೀರು ಖಂಡಿತ ನಿನ್ನ ವಿಳಾಸವನ್ನು ಹುಡುಕಿಕೊಂಡು ಬಂದೇ ಬರುತ್ತದೆ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ ನಿನ್ನ ಕಣ್ಣೀರಿನ ಹನಿಗಳಿಗೆ ನ್ಯಾಯ ನೀಡುವನು ಆ ಭಗವಂತ.
ದ್ವೇಷ ಸಾಧಿಸಿಕೊಂಡು ಹೋಗುವುದಕ್ಕೆ ಇಲ್ಲಿ ಯಾರು ನಮ್ಮವರಲ್ಲ, ಯಾರು ಶಾಶ್ವತವಲ್ಲ. ವಿಶ್ವಾಸವಿಲ್ಲದ ಸಂಬಂಧಗಳು ವಿಷಕ್ಕಿಂತ ಅಪಾಯಕಾರಿ. ನಷ್ಟದ ನೋವನ್ನು ಮರೆತು ಸದಾ ಹೊಸದನ್ನು ಸಾಧಿಸುವುದರಲ್ಲಿ ನಿರತರಾಗುವುದೇ ಜೀವನದ ಸಾರ್ಥಕತೆ. ನಿನ್ನಲ್ಲಿ ಕರುಣೆ, ದಯೆ ಇಲ್ಲದಿದ್ದರೆ ನಿನ್ನ ದೈವಭಕ್ತಿಗೆ ಯಾವುದೇ ಬೆಲೆ ಇರುವುದಿಲ್ಲ. ಒಳ್ಳೆಯ ದಿನ ಯಾವತ್ತೂ ಬರುವುದಿಲ್ಲ, ಯಾಕೆಂದರೆ ಕೆಟ್ಟ ದಿನ ಅಂತೂ ಯಾವತ್ತೂ ಇರುವುದೇ ಇಲ್ಲ. ಜಗತ್ತನ್ನು ಮೆಚ್ಚಿಸುವ ಹುಚ್ಚು ಸಮರ್ಥನೆಗಳಿಗಿಂತ ಮನಸ್ಸಾಕ್ಷಿಗೆ ಒಪ್ಪಿ ಬಾಳುವ ಬದುಕು ಯೋಗ್ಯ. ಶ್ರಮವೂ ನಿನ್ನದೇ, ಸಮಯವೂ ನಿನ್ನದೇ, ಸಾಧಿಸುವ ಛಲ ಮತ್ತು ಪ್ರತಿಫಲ ಕೂಡ ನಿನ್ನದೇ. ಕಾಯುವ ತಾಳ್ಮೆ ಇದ್ದರೆ ಒಳ್ಳೆಯ ದಿನ ಬಂದೇ ಬರುತ್ತದೆ. ಅಂದುಕೊಂಡದ್ದು ಆಗದೇ ಇದ್ದಾಗ ಹೊಂದಿಕೊಂಡು ಹೋಗುವುದು ಕಲಿಯಬೇಕಾಗುತ್ತದೆ. ಇದುವೇ ಜೀವನದ ಬದುಕು. ಜೀವನದಲ್ಲಿ ಎಷ್ಟೇ ನೋವಿದ್ದರೂ ನಗಬೇಕಾಗಿದೆ. ಕೆಲವು ನೋವುಗಳು ಮರೆಯಲಾಗದಿದ್ದರೂ ಮರೆಯಬೇಕಾಗಿದೆ. ಸೋಲು ಎನ್ನುವುದು ಜೀವನದ ಅವಿಭಾಜ್ಯ ಅಂಗವಾಗಿದೆ. ಸೋಲದಿದ್ದರೆ ನೀವೆಂದೂ ಕಲಿಯಲು ಆಗುವುದಿಲ್ಲ. ಕಲಿಯದಿದ್ದರೆ ನೀವೆಂದೂ ಬದಲಾಗುವುದಿಲ್ಲ. ಬದಲಾಗದಿದ್ದರೆ ನಿಂತ ನೀರಾಗುತ್ತೀರಿ. ಸ್ನೇಹಿತರೆ, ಸೋಲು ಬದುಕಿನ ಅಂತ್ಯವಲ್ಲ, ಅದರಿಂದ ಉತ್ತಮ ಅನುಭವ ಪಡೆಯಬಹುದು. ಜೀವನದಲ್ಲಿ ಯಾರ ಮನಸ್ಸನ್ನು ಇಷ್ಟು ನೋಯಿಸಬೇಡಿ. ಆ ವ್ಯಕ್ತಿ ದೇವರ ಮುಂದೆ ನಿಂತು ನಿಮ್ಮ ಹೆಸರನ್ನು ನೆನೆದು ಕಣ್ಣೀರು ಹಾಕುವಷ್ಟು. ಏಕೆಂದರೆ ನೊಂದ ಹೃದಯದಿಂದ ಬಂದ ಕಣ್ಣೀರು ಹಾಗೂ ಕೂಗು ಭಗವಂತನಿಗೆ ಖಂಡಿತ ಕೇಳಿಸುತ್ತದೆ. ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡಿ ಫಲಿತಾಂಶವನ್ನು ಭಗವಂತನಿಗೆ ಬಿಟ್ಟು ಬಿಡಿ. ಕೇವಲ ನಿಮ್ಮ ಕರ್ಮ ನಿಮ್ಮ ಕೈಯಲ್ಲಿದೆ, ಫಲ ನಿಮ್ಮ ಕೈಯಲ್ಲಿ ಇಲ್ಲ. ನಿಮ್ಮ ಕರ್ತವ್ಯದಿಂದ ದೂರ ಓಡಬೇಡಿ. ಅದರ ಪರಿಣಾಮ ಒಳ್ಳೆಯದಾಗದಿದ್ದರೂ ಸಹ ಅದನ್ನು ಪೂರ್ಣಗೊಳಿಸಿ. ಯಾವುದು ಎಂದಿಗೂ ಸಾಧ್ಯವಿಲ್ಲ. ಅಂದುಕೊಂಡದ್ದು ಸಾಧ್ಯವಾದಾಗ ಆಗುವ ಸಂತೋಷ ಅಷ್ಟಿಷ್ಟಲ್ಲ. ಅದಕ್ಕೆ ಯಾವುದೇ ಕೆಲಸ ಅಂದುಕೊಂಡದ್ದು ಆಗಬೇಕು ಎಂದರೆ ಕಾಯುವ ತಾಳ್ಮೆ ಇರಬೇಕು. ಪ್ರತಿಫಲ ತುಂಬಾ ಸಿಹಿಯಾಗಿರುತ್ತದೆ. ಮನುಷ್ಯ ಏನನ್ನಾದರೂ ಕಳೆದುಕೊಂಡರೂ ಅವನು ಶಾಂತ ಮತ್ತು ಸ್ಥಿರವಾಗಿದ್ದರೆ ಅವನು ಗೆದ್ದೇ ಗೆಲ್ಲುತ್ತಾನೆ. ಮನಸ್ಸು ಹತೋಟಿಯಲ್ಲಿ ಇಲ್ಲದಿದ್ದರೆ ಮನಸ್ಸು ಮೃಗಾಲಯದಂತೆ. ಕಾಣದ ದಾರಿಯಲ್ಲಿ ನಿನ್ನವರನ್ನು ಹುಡುಕಬೇಡ. ನಿನ್ನ ದಾರಿಯಲ್ಲಿ ನಿನಗಾಗಿ ಬಂದವರನ್ನು ಕಳೆದುಕೊಳ್ಳಬೇಡ. ಪ್ರತಿ ವಸ್ತುವಿಗೂ ಬೆಲೆ ಕಟ್ಟುವಷ್ಟು ಸಿರಿವಂತನಾಗು, ಆದರೆ ಪ್ರತಿಯೊಬ್ಬರ ಭಾವನೆಗಳಿಗೆ ಬೆಲೆ ಕೊಡದಷ್ಟು ಬಡವನಾಗಬೇಡ. ಯಾರ ಮೇಲೆ ಜವಾಬ್ದಾರಿಯು ಅಪಾರವಾಗಿ ಇರುವುದೋ ಅವರಿಗೆ ಕಷ್ಟ ಸುಖ ಎರಡೂ ಲೆಕ್ಕಕ್ಕೆ ಬರುವುದಿಲ್ಲ. ಯಾರ ಹಂಗೂ ಬೇಕಿಲ್ಲ. ಬದುಕಲು ನಿನ್ನ ಬುದ್ಧಿವಂತಿಕೆ ಮುಖ್ಯ ಅಷ್ಟೇ. ಸಮಯ ಕೂಡಿ ಬರುವವರೆಗೆ ಕಾಯುವುದೇ ಬದುಕು. ಅಧಿಕಾರಕ್ಕಾಗಿ ಹೋರಾಡಿ, ಆದರೆ ಯಾವುದರ ಮೇಲೆ ನಿಮಗೆ ಅಧಿಕಾರವಿಲ್ಲವೋ ಅದರ ಮೋಹವನ್ನು ಬಿಟ್ಟು ಬಿಡಿ. ಒಳ್ಳೆಯತನ ಶಾಪವೋ ಅಥವಾ ವರದಾನವೋ ಗೊತ್ತಿಲ್ಲ, ಆದರೆ ಕೊನೆಗೆ ಕೆಟ್ಟವನೆಂಬ ಅಪವಾದ ಸಿಗುವುದು ಮಾತ್ರ ಖಂಡಿತ. ಒಳ್ಳೆಯವರಿಗೆ ಒಳ್ಳೆಯತನವೇ ಶತ್ರು. ಅದೆಷ್ಟೇ ಕಷ್ಟಗಳು ಬಂದರೂ ಸರಿಯೇ, ಧೈರ್ಯ ಕಳೆದುಕೊಳ್ಳಬಾರದು. ಉದುರಿದ ಎಲೆಗಳು ಎಂದಿಗೂ ಬೇರನ್ನು ಅಲುಗಾಡಿಸಲಾರವು. ಕಷ್ಟದ ಸಮಯದಲ್ಲಿ ದೇವರು ಯಾಕೆ ಸುಮ್ಮನಿದ್ದಾನೆ ಎಂದು ಯೋಚಿಸಬೇಡಿ. ಯಾಕೆಂದರೆ ಪಾಠ ಕಲಿಸಿದ ಶಿಕ್ಷಕನೂ ಕೂಡ ಪರೀಕ್ಷಾ ಕೊಠಡಿಯಲ್ಲಿ ಸುಮ್ಮನೆ ಇರುತ್ತಾರೆ. ಸ್ನೇಹಿತರೆ, ಯಾರನ್ನೇ ಆಗಲಿ ಬಡಿದೆಬ್ಬಿಸುವ ಶಕ್ತಿ ಬದುಕಿಗೆ ಮಾತ್ರ ಇರುವುದು. ಕರ್ಮ ಕಾಡುತ್ತದೆ, ಧರ್ಮ ಕಾಯುತ್ತದೆ. ನೀವು ಎಲ್ಲಿಯವರೆಗೆ ಉಪಯೋಗಕ್ಕೆ ಬರುತ್ತೀರೋ ಅಲ್ಲಿಯವರೆಗೆ ಜನರು ನಿಮ್ಮನ್ನು ಪ್ರೀತಿಸುತ್ತಾರೆ. ಗಾಯವಾಸಿಯಾಗಬೇಕಾದರೆ ಮತ್ತೆ ಮತ್ತೆ ಅದನ್ನು ಮುಟ್ಟುವುದನ್ನು ಬಿಡಬೇಕು. ಕಹಿ ನೆನಪುಗಳು ಹಾಗೆಯೇ, ನೆನೆಯುವುದನ್ನು ಬಿಡಬೇಕು. ನಿನ್ನ ಕೋಪವೇ ನಿನಗೆ ಶತ್ರು. ಕೋಪದಿಂದ ಅವಿವೇಕ ಪ್ರಾಪ್ತವಾಗುತ್ತದೆ. ಅವಿವೇಕದಿಂದ ಮತಿಭ್ರಮಣೆ ಉಂಟಾಗುತ್ತದೆ. ಅತಿಮತಿಭ್ರಮಣೆಯಿಂದ ಬುದ್ಧಿನಾಶ. ಬುದ್ಧಿನಾಶ ಆದಾಗ ಸರ್ವವೂ ನಾಶವಾಗುತ್ತದೆ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.